ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರು ಹಾಗೂ ತೆಲಂಗಾಣಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭ ದೇಶದ ಜನರಲ್ಲಿ ಮನವಿ ಮಾಡಿದ್ರು. 1 ವರ್ಷ ಚಿನ್ನ ಖರೀದಿ ಬೇಡ ಅಂತ. ಆ ಮನವಿಯ ಬೆನ್ನಿಗೆ ಈಗ ತೆರಿಗೆ ಅಸ್ತ್ರ ಪ್ರಯೋಗ ಆಗಿದೆ. ಚಿನ್ನದ ಆಮದು ಸುಂಕ ದಿಢೀರ್ ಏರಿಕೆ ಮಾಡಲಾಗಿದೆ. ದುಬಾರಿ ಆಯಿತು ಬಂಗಾರ ಆಮದು ಸುಂಕ. 6% 15% ಏರಿಸಿದ ಮೋದಿ ಸರ್ಕಾರ. 1 ಗ್ರಾಂ ಚಿನ್ನದ ಬೆಲೆ 1200 1500 ರೂಪಾಯಿವರೆಗೆ ಏರಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡುತ್ತಾ ಹಾಗಾದರೆ ಮೋದಿ ಸರ್ಕಾರ? ಆರ್ಥಿಕ ಸಂಕಷ್ಟದ ಸುಳಿವಾಯಿತು. ಇನ್ನಷ್ಟು ಬೆಲೆ ಏರಿಕೆಗೆ ದೇಶದ ಜನ ಸಜ್ಜಾಗಬೇಕಾ? ಐಷಾರಾಮಿ ವಸ್ತುಗಳ ಮೇಲಿನ ಆಮದು ಸುಂಕವು ಹೆಚ್ಚಳ ಆಗುವ ಎಲ್ಲ ಸಾಧ್ಯತೆ ಇದೆ. ಬೆಲೆ ಏರಿಕೆಗೆ ಸಿದ್ಧರಾಗಿ ಎಂಬ ಮೋದಿ ಎಚ್ಚರಿಕೆಯ ಬೆನ್ನಲ್ಲೇ ದರ ಹೆಚ್ಚಳನ. ಕೋವಿಡ್ನಂತಹ ಸ್ಥಿತಿ ಎದುರಿಸಿ ಎಂಬ ಮೋದಿ ಸಲಹೆ. ಇತ್ತೀಚೆಗೆ ಪ್ರಧಾನಿ ಮೋದಿ ಮಾಡಿದಂತಹ ಆರ್ಥಿಕ ಮಿತವ್ಯಯದ ಮನವಿಯ ಬೆನ್ನಲ್ಲೇ ಮಹತ್ವದ ನಿರ್ಧಾರ ಹೊರಬಿದ್ದಿದೆ. पेट्रोल डीजल का संयम से इस्तेमाल करना। साथियों, हमें पेट्रोल डीजल का उपयोग कम करना होगा। शहरों में जहां मेट्रो है वहां हम तय करें कि हम मेट्रो का ही उपयोग करेंगे। जिन लोगों के पास इलेक्ट्रिक व्हीकल है वो भी कोशिश करें कि इलेक्ट्रिक व्हीकल का ज्यादा से ज्यादा उपयोग करें। साथियों, हमने कोरोना के समय में वर्क फ्रॉम होम की, ऑनलाइन मीटिंग्स की, वीडियो कॉन्फ्रेंस की, ऐसी अनेक व्यवस्थाएं विकसित की और हमें आदत भी हो गई थी। आज समय की मांग ऐसी है कि उन व्यवस्थाओं को हम फिर से शुरू करें। मेरी देश के हर नागरिक से अपील है, जहां संभव हो पेट्रोल डीजल का उपयोग कम करें, मेट्रो का उपयोग करें, इलेक्ट्रिक बस और पब्लिक ट्रांसपोर्ट का अधिक इस्तेमाल करें कि सरकारी और प्राइवेट दोनों ही दफ्तरों में वर्चुअल मीटिंग्स और वर्क फ्रॉम होम को प्राथमिकता दी जाए। मैं कुछ स्कूलों से भी आग्रह करूंगा कि कुछ समय के लिए ऑनलाइन क्लासेस की व्यवस्था पर काम करें। ಕಳೆದ 1 ವರ್ಷದಿಂದ ರೇಟ್ನಲ್ಲಿ ಭಾಳ ವ್ಯತ್ಯಾಸ ಆಗ್ತಾ ಇದೆ. ರೇಟ್ನಲ್ಲಿ ಫ್ಲಕ್ಚುಯೇಷನ್, ಮಾರ್ಕೆಟ್ ಫ್ಲಕ್ಚುಯೇಷನ್ ಇರೋದ್ರಿಂದ ಆಲ್ರೆಡಿ ವ್ಯಾಪಾರ ಭಾಳ ಕಡಿಮೆ ಆಗಿದೆ. ಅದರಲ್ಲೂ ಈಗ ಮದುವೆ ಸೀಸನ್ ಇದೆ. ನಮ್ಮ ರಾಷ್ಟ್ರೀಯ ಪ್ರಧಾನಮಂತ್ರಿ ಅವರು 4 ದಿವಸ ಹಿಂದೆ ಒಂದು ಹಿಂಟ್ ಕೊಟ್ಟಿದ್ದರು, ಬಂಗಾರ ಕಡಿಮೆ ತಗೊಳ್ಳಿ, ಪೆಟ್ರೋಲ್ ಡೀಸೆಲ್ಸ್ ಎಲ್ಲ ಸೇವೆ ಮಾಡಿ, ಯಾಕೆಂದರೆ ಫಾರಿನ್ ಎಕ್ಸ್ಚೇಂಜು ಹಣ ಉಳಿಯುತ್ತೆ ಅಂತ ಹೇಳಿ ಒಂದು ಉದ್ದೇಶದಿಂದ. ಆದರೆ ನಿನ್ನೆ ರಾತ್ರಿ ಆಲ್ ಆಫ್ ಸಡನ್ ಇದ್ದಕ್ಕಿದ್ದಂತೆ 6% ಇಂಪೋರ್ಟ್ ಡ್ಯೂಟಿಯಿಂದ 15% ಮಾಡಿದ್ದಾರೆ. ಇದು 9% ಇಂಪೋರ್ಟ್ ಡ್ಯೂಟಿ. ಯಾಕಂದರೆ ನಮ್ಮಲ್ಲಿ ವಾಲ್ಯೂಮ್ ಹೆಚ್ಚಿಗೆ ಆಗೋದ್ರಿಂದ ಭಾಳ ಎಫೆಕ್ಟ್ ಆಗ್ತಾ ಇದೆ. ಈಗ ಬೆಳಿಗ್ಗೆಯಿಂದ ಕಸ್ಟಮರ್ ಬಂದರೆ ನಾವು ಹೇಳಿದರೂ ಯಾರೂ ನಂಬ್ತಾ ಇಲ್ಲ. ಈ ವಾರಗಳು ಶುರು ಆದಮೇಲೆ ಗೋಲ್ಡ್ ರೇಟಲ್ಲಿ ಏರುಪೇರುಗಳು ಆಗ್ತಾನೆ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನನ್ನ ಮನವಿ ಏನಂದರೆ, ಸನ್ಮಾನ್ಯ ಮೋದಿಜಿಯವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ, ಇವತ್ತೇನು ನಮ್ಮ ಇಂಡಸ್ಟ್ರಿ ಮೇಲೆ 1 ಕೋಟಿಗಿಂತ ಹೆಚ್ಚಿನ ಜನ ಇದ್ರ ಮೇಲೆ ಡಿಪೆಂಡ್ ಆಗಿರತಕ್ಕಂಥದ್ದು, ಅದು ಹಾಲ್ಮಾರ್ಕ್ ಸೆಂಟರ್ಸ್ ಇರ್ಬೋದು, ಸೇಲ್ಸಲ್ಲಿ ಇರತಕ್ಕಂಥ ಎಂಪ್ಲಾಯೀಸ್ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇರತಕ್ಕಂಥವ್ರು ಇರ್ಬೋದು, ಮತ್ತು ಪ್ಯಾಕಿಂಗ್ ಮೆಟೀರಿಯಲ್ಗಳಲ್ಲಿ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿರತಕ್ಕಂಥವ್ರು ಇರ್ಬೋದು. ಈ ಥರ ಅನೇಕ ಎಂಪ್ಲಾಯೀಸು ಈ ಉದ್ಯಮದ ಮೇಲೆ, ಈ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಅದರಿಂದ ಈ ಒಂದು ಇಂಪೋರ್ಟ್ ಟ್ಯಾಕ್ಸ್ ತಾವು ಏನು ಈ 10% ಮಾಡಿದ್ದೀರಿ, ಇದರಿಂದ ಎಲ್ಲೋ ಒಂದು ಕಡೆ ಕಳ್ಳ ವಹಿವಾಟು, ಈ ಸ್ಮಗ್ಲಿಂಗ್ಗೆ ಜಾಸ್ತಿ ಆಗುತ್ತೇನೋ ಅಂಥೇಳಿ ನನಗೂ ಕೂಡ ಒಂದು ಆತಂಕ ಇದೆ. ಅದನ್ನು ಮರುಪರಿಶೀಲನೆ ಮಾಡಿ ಸ್ವಲ್ಪ ಏನಾದರೂ ರಿಡ್ಯೂಸ್ ಮಾಡುವಂಥ ಕೆಲಸ ಮಾಡಿದ್ರೆ ಒಳ್ಳೆಯದು ಅಂತೇಳಿ. ನೋಡಿ, ಮಹಾನುಭಾವ
ನಾನ್ ಬಯಾಲಜಿಕಲ್ ಪ್ರಧಾನಮಂತ್ರಿ ಬಹಳಷ್ಟು ಬೊಗಳೆ ಹೊಡಿತಾ ಇದ್ರು. ಈ ದೇಶದ ಉಗ್ರಾಣ ಭರ್ತಿಯಾಗಿದೆ, ಎಲ್ಲೂ ಸಹ ಕೊರತೆ ಇಲ್ಲ, ಸುಮಾರು 3 ತಿಂಗಳಿಗೆ ಯಾವುದೇ ರೀತಿಯ ತೈಲ ಕೊರತೆ ಇಲ್ಲ ಅಂತ ಹೇಳಿ. ಈಗ ರಸಗೊಬ್ಬರಗಳನ್ನು ಉಪಯೋಗ ಮಾಡೋದು ಕಮ್ಮಿ ಮಾಡಿ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಉಪಯೋಗ ಮಾಡೋದು ಕಮ್ಮಿ ಮಾಡಿ ಜನಸಾಮಾನ್ಯರ ಖಾದ್ಯ ತೈಲ, ಅಡಿಗೆ ಅನಿಲ ಅಂತೂ ಕೈಗೆ ಸಿಗ್ತಾ ಇಲ್ಲ. ಈಗ ಊಟ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವ್ರು ಬಿಡಿ, ಈ ಗೋಬರ್ ಭಕ್ತರು, ಸೆಗಣಿ ಗಂಜಲ ಕುಡಿದು ಜೀವನ ಮಾಡ್ತಾರೆ. ಜನಸಾಮಾನ್ಯರು ಏನ್ ಮಾಡಬೇಕು? ಆದ್ರೆ 4 ತಿಂಗಳು ಅವ್ರಿಗೆ ಚುನಾವಣೆ ಇತ್ತು, ಅವ್ರಿಗೆ ಪುರ್ಸೊತ್ತಿರಲಿಲ್ಲ. ಯಾಕಂದ್ರೆ ಸರ್ಕಾರವನ್ನೇ ಅವ್ರು ಔಟ್ಸೋರ್ಸ್ ಮಾಡಿರುವಾಗ RSSಗೆ ಅವ್ರಿಗೆ ಸಮಯನೇ ಇರಲಿಲ್ಲ ಇದರಲ್ಲ. ಈಗ ನಿಜ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತ ಹೇಳಿ ಇಂಗ್ಲೀಷಲ್ಲಿ ಗಾದೆ ಇದೆ. ಪ್ರಧಾನಮಂತ್ರಿಗಳು ಅವ್ರ ಮನೇಲಿ ಕೂತ್ಕೊಂಡು ಮಾಡಲಿ. ಪಾಕಿಸ್ತಾನದಲ್ಲಂತೂ ಆಗಲೇ ಒಂಥರ ಎಮರ್ಜೆನ್ಸಿ ಘೋಷಣೆ ಆಗಿದೆ. ವೆಹಿಕಲ್ ಓಡಾಡಬೇಡಿ, ಬಸ್ಗಳಲ್ಲೇ ಓಡಾಡಿ. ಈ ಥರ ಚೈನಾ, ಬೇರೆ ಬೇರೆ ಎಲ್ಲ ದೇಶಗಳು ಕೂಡ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿದೆ. ನರೇಂದ್ರ ಮೋದಿ ಅವರು ಯಾವುದೇ ರಿಸ್ಟ್ರಿಕ್ಷನ್ ಹಾಕಿಲ್ಲ, ಮಿತವ್ಯಯ ಅಂತ ಹೇಳಿದ್ದಾರೆ ಅಷ್ಟೇ. ಅದಕ್ಕೆ ಕಾಂಗ್ರೆಸ್ ಅವರು ಎದ್ರೋ ಬಿದ್ರೋ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಕಾಂಗ್ರೆಸ್ ಅವರು ಯಾಕೆ ಬಾಯ್ ಬಿಡ್ಕೊಂತೀರಾ ನೀವು? ಹೇಳ್ಬೇಕಲ್ಲ ನೀವು. ಕಾಂಗ್ರೆಸ್ ಪಾರ್ಟಿ ಇದ್ದಾಗ ದೇಶದಲ್ಲಿ ನಾವು ಯಾವತ್ತೂ ಕೂಡ ಈ ಥರ ನಿರ್ಬಂಧಗಳನ್ನು ಹಾಕಿಲ್ಲ. ಧೈರ್ಯವಾಗಿ ಹೇಳಿ, ನಿಮ್ಗೆ ದಮ್ಮಿದ್ರೆ. ನೆಹರು ಅವರು ಹೇಳಿದ್ರು, ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ನಿಮ್ಮ ಮನೆಗಿರೋ ಚಿನ್ನ ಎಲ್ಲ ತಂದು ದೇಶಕ್ಕೆ ಕೊಟ್ಬಿಡಿ ಅಂತ ಹೇಳಿದ್ರು. ನರೇಂದ್ರ ಮೋದಿ ಏನನ್ನ ಹೇಳಿದಾರ? ನಿಮ್ಮ ಮನೆಗಿರೋ ಚಿನ್ನ ತಂದು ಕೊಡು ಅಂತ ಹೇಳಿದಾರ? ಹೇಳಿ, ವ್ಯತ್ಯಾಸ ನೋಡಿ. ನರೇಂದ್ರ ಮೋದಿ ಏನು ಹೇಳಿದ್ದಾರೆ? ಮಿತವ್ಯಯ ಮಾಡಿ ಅಂತ ಹೇಳಿದ್ದಾರೆ. ಅವರ ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೆ 1 ವರ್ಷ 2 ವರ್ಷದಿಂದ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಗುತ್ತೆ. ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಯಿತು ಅಂತ ಹೇಳಿದರೆ ಏನೇನು ಸಮಸ್ಯೆಗಳಾಗ್ತವೆ ಅಂತೇಳಿ ಕಾಂಗ್ರೆಸ್ ಪಕ್ಷ, ನಮ್ಮ ನಾಯಕರೆಲ್ಲರೂ ಭಾಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದರು. ಎಚ್ಚರಿಕೆ ಕೊಡಲಿಕ್ಕಾಗಿಯೂ ಇವತ್ತು ಮೋದಿಜಿಯವರು, ಅವರ ಸಚಿವ ಸಂಪುಟದವರು ಕ್ಯಾರೆ ಅನ್ನದೇ ಬರೀ ರಾಜಕೀಯ ಲಾಭಕ್ಕಾಗಿ 5 ಪಂಚರಾಜ್ಯದ ಚುನಾವಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದೇ ರೀತಿಯ ಸಿದ್ಧತೆ ಮಾಡಿಕೊಳ್ಳದೆ ಇವತ್ತು ದೇಶದ ಜನರ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇಂಧನದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ, ಅಡುಗೆ ಎಣ್ಣೆ ಬೆಲೆ ಜಾಸ್ತಿ ಆಗಿದೆ. ಇವೆಲ್ಲ ಜಾಸ್ತಿ ಆಗಿದ್ದಕ್ಕಾಗಿ ಅವ್ರ ಜವಾಬ್ದಾರಿಯಿಂದ ನುಡಿಸ್ಕೊಳ್ಳಿಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತೇನೆ. ದೇಶದಲ್ಲಿ ಹಾಹಾಕಾರ ಏರ್ಪಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಈ ದೇಶದ ಹೆಮ್ಮೆಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು, ನೀವು ದೇಶದ ಹಿತದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಸ್ವಂತಕ್ಕೆ ನೀವೇ ತೆಗೆದುಕೊಳ್ಬೇಕನ್ನುವಂಥ ಮನವಿಯನ್ನು ಮಾಡಿದರು. ಒತ್ತಾಯ ಅಲ್ಲ. ಅನವಶ್ಯಕವಾಗಿ ವಿದೇಶಿ ಪ್ರಯಾಣ, ಅನವಶ್ಯಕವಾಗಿ ಚಿನ್ನ ಖರೀದಿ, ಡೀಸೆಲ್ ಮತ್ತು ಪೆಟ್ರೋಲನ್ನು ಹಿತಮಿತವಾಗಿ ಬಳಸಿ ವಿದೇಶಿ ವಿನಿಮಯವನ್ನು ಉಳಿಸಬೇಕು. ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗೈತಿ. ಆ ಕಾರಣಕ್ಕಾಗಿ ಈ ನಿಯಮಗಳನ್ನು ನಿಮ್ಮಷ್ಟಕ್ಕೆ ನೀವು ಪಾಲಿಸ್ಕೋಬೇಕನ್ನುವಂಥ ಒಂದು ಮನವಿಯನ್ನು ಮಾಡಿದ್ರು. ಆದೇಶ ಮಾಡಿದ್ದಿಲ್ಲ, ಮನವಿಯನ್ನು ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರುಗಳಿಗೆ ನರೇಂದ್ರ ಮೋದಿಯವರನ್ನ ಟೀಕೆ ಮಾಡಲಿಕ್ಕೆ ಏನಾದರೂ ಒಂದು ಕುಂಟ ನೆಪ ಸಾಕು. ಆಡಳಿತದ ವೈಫಲ್ಯತೆ ಅಂದರು ಯಾರು? ಸನ್ಮಾನ್ಯ ರಾಹುಲ್ ಗಾಂಧಿ ಅವರು. ಆಡಳಿತ ಅಂದರೆ ಏನು ಗೊತ್ತಿಲ್ಲ, ಹುಡುಗ ಚುನಾವಣೆ ಮಾಡ್ತಾರ, ಫಲಿತಾಂಶ ಬಂದು ಮರೆದು ವಿದೇಶದಾಗಿರ್ತಾರೆ. ಅವರ ಪಕ್ಷದ ಫಲಿತಾಂಶ. ಡೋಂಟ್ ಯು ಥಿಂಕ್ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಡಬೇಕು? ಈ ದೇಶದೊಳಗೆ ಒಂದು ಡಿಕ್ಟೇಟರ್ಶಿಪ್ ತಂದುಬಿಟ್ಟಿದ್ದಾರೆ. ಈಗ ಅವ್ರ ಹತ್ರ ಹಣ ಇಲ್ಲ. ಈ ಹಣ ಇಲ್ಲ ಅಂದ ತಕ್ಷಣ ಉದ್ಯೋಗ ಖಾತ್ರಿ ತೆಗಿಯೋದು, ಅದಕ್ಕೊಂದು ಗಬ್ಬೆಪ್ಸೋದು, ಬೇರೆ ಕಡೆಗೆ ನಿಮಗೆ ಬೇರೆ ಬೇರೆ ದೇಶದಲ್ಲಿ ಹೋಗಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಕ್ಕಾಗಲಿ, ದೊಡ್ಡ ದೊಡ್ಡ ಏನು ಮದುವೆಗಳು ಮಾಡ್ಕೊಳ್ತಾರಲ್ಲ ಇಂಡಸ್ಟ್ರೀಸು, ಅಲ್ಲಿಗೆಲ್ಲ ಹೋಗ್ತಾರಲ್ಲ ನರೇಂದ್ರ ಮೋದಿಯವರು. ಅವ್ರಿಗೇನಾದ್ರು ಹೇಳಿದಾರಂತ ಬಂಗಾರ ತಗೋಬೇಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಡಿ ಅಂತ ಹೇಳಿ? ನಾನು ಚಿನ್ನದ ಪರವಾಗಿಲ್ಲ, ಚಿನ್ನ ನಾನು ಯಾವತ್ತೂ ಖರೀದಿ ಮಾಡೋದೇ ಇಲ್ಲ. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಂತಂದ್ರೆ ನಾನು ಮಾಡೋದೇ ಇಲ್ಲ ಅಲ್ಲ. ತೈಲ ಕಂಪನಿಗಳು ಇವತ್ತು ಸುಮಾರು 3-4 ಲಕ್ಷ ಲಾಸಲ್ಲಿವೆ. ನಮ್ಮ ತಲೆ ಮೇಲೆ ಅದನ್ನ ಏರಿಕೆ ಮಾಡಬೇಕಾಗಿತ್ತು. ಆದ್ರೆ ಮಾನ್ಯ ಮೋದಿಜಿ ಅವರು ಜನರ ತಲೆ ಮೇಲೆ ಟ್ಯಾಕ್ಸ್ ಅನ್ನು ಹಾಕೋದ್ರ ಬದಲು ಸರ್ಕಾರಕ್ಕೆ ಈಗಾಗಲೇ ಕೊಡ್ತಿದ್ದ ತೆರಿಗೆ ಇತ್ತು, ಅದನ್ನ ಕಡಿತ ಮಾಡಿದ್ದಾರೆ ಇವರಿಗೆ, ಆಯಿಲ್ ಕಂಪನಿಗಳಿಗೆ. ಇದೆಲ್ಲವನ್ನು ಹತೋಟಿಗೆ ತರಲಿಕ್ಕೆ ದೇಶದ ಹಿತದೃಷ್ಟಿಯಿಂದ ಅವರ ಹೇಳಿಕೆ ಸರಿ ಇದೆ. ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದ ಕಾಲದಲ್ಲಿ ಒಂದು ಹೊತ್ತು ಉಪವಾಸ ಮಾಡಿ ನೀವು ಅಂತ ಹೇಳಿದ್ರಲ್ಲ, ಅಂದಮೇಲೆ ಇದನ್ನು ಕಾಂಗ್ರೆಸ್ನವರು ಟೀಕೆ ಮಾಡ್ತೀರಾ? ಪ್ರಧಾನಮಂತ್ರಿಗಳು 8 ಅಂಶದ ಸಲಹೆಗಳನ್ನು ದೇಶದ ಜನರ ಎದುರಿಗಿಟ್ಟಿದ್ದಾರೆ. ಪಾರ್ಲಿಮೆಂಟ್ ಕೂಡಿತ್ತಲ್ಲ, ಇವೆಲ್ಲವುಗಳನ್ನು ಚರ್ಚೆ ಮಾಡಬಹುದಾಗಿತ್ತಲ್ಲ. ನಿಮ್ಮ ಹೇಳಿಕೆ ಕೊಟ್ಟ 2 ಗಂಟೆಗಳ ಒಳಗಾಗಿ 200 ಕಾರುಗಳು ನಿಮ್ಮನ್ನ ಬೆನ್ನತ್ಕೊಂಡು ತಿರುಗ್ತಾ ಇದ್ದು. ನಾಚಿಕೆ ಬರೋದಿಲ್ವೇ?
ಏನು ಹೇಳಿದ್ರೆ ಅದ್ರಂಗೆ ನೀವು ನಡಿಬೇಕು ಅನ್ನುವಂಥದ್ದು ಇರಬೇಕಲ್ಲ. ವಿ ಡೋಂಟ್ ವಾಂಟ್ ಹಿ ಟು ಕಾಂಪ್ರಮೈಸ್ ವಿತ್ ದಿ ಸೆಕ್ಯೂರಿಟಿ ಆಸ್ಪೆಕ್ಟ್. ಅನವಶ್ಯಕವಾಗಿ ಏನು ಗಾಡಿ ಅಡ್ಡಾಡಿಸ್ತಾ ಇದ್ದೀರಲ್ಲ, ಅದು ಪ್ರಧಾನಮಂತ್ರಿ ಹೇಳಿಕೆ ಮಾಡಿ ಅಡ್ಡಾಡಿಸಿದ್ರೆ ಜನ ಕೇಳಬೇಕು ಅನ್ನೋದು ಇದೆ. ಹೇಳಿ, ಬಂಗಾರ ಖರೀದಿ ಮಾಡಬಾರ್ದು ಅಂತ ಅವ್ರು ಹೇಳಿದ್ರಲ್ಲಿ ನಾನು ತಪ್ಪು ಹುಡುಕೋದಕ್ಕೆ ಹೋಗೋದಿಲ್ಲ. ಸ್ಟಾಪ್ ದ ಇಂಪೋರ್ಟ್ ಆಫ್ ಗೋಲ್ಡ್ ಟೋಟಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.